ದೀಪಾವಳಿ ಪ್ರತಿಯೊಬ್ಬರ ಜೀವನದಲ್ಲೂ ದೀಪಾವಳಿಯ ರೀತಿಯೇ ಇರಬೇಕು ಅಂತ ಬಹಳಷ್ಟು ಜನ ಆಶಿಸ್ತಾರೆ. ದೀಪಾವಳಿಯ ರೀತಿ ಬೆಳಕಿರಬೇಕು, ಸಂತೋಷ ಇರಬೇಕು, ಖುಷಿ ಇರಬೇಕು ಅಂತ. ಸೊ ಪ್ರತಿ ವರ್ಷವೂ ಕೂಡ ನಿಮ್ಮ ಮನೆಗಳಲ್ಲಿ ದೀಪಾವಳಿ ಹಬ್ಬ ಆಚರಣೆ ಮಾಡ್ತಾ ಇರ್ತೀರಾ. ಆದರೆ ನಿಮ್ಮ ಹಬ್ಬದ ಖುಷಿನ ಮತ್ತಷ್ಟು ಜಾಸ್ತಿ ಮಾಡೋದಕ್ಕೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಪ್ರತಿ ಬಾರಿಯೂ ಪ್ರಯತ್ನ ಮಾಡ್ತಾ ಇರುತ್ತೆ. ಹಾಗೆ ಮತ್ತೊಂದು ಪ್ರಯತ್ನದೊಂದಿಗೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಬಂದಿದ್ದೀವಿ. ಇವತ್ತು ನಮ್ಮ ಜೊತೆ ಇರುವ ಚಂದನವನದ ಚಂದದ ಜೋಡಿಗೆ ಮೊದಲ ದೀಪಾವಳಿ. ಆದರೆ ಅವರ ಮದುವೆಯ ದೀಪಾವಳಿ ಅಲ್ಲ, ಮನೆಗೆ ಹೊಸ ಅತಿಥಿ ಬಂದಿರುವ ದೀಪಾವಳಿ. ಆ ಸಂಭ್ರಮನ ಜೊತೆಗೆ ದೀಪಾವಳಿಯ ವಿಶೇಷನ ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನಮ್ಮ ಸ್ಯಾಂಡಲ್ವುಡ್ನ ಸಿಂಹಪ್ರಿಯ ನಮ್ಮ ಜೊತೆ ಇದ್ದಾರೆ. ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮ್ಮಿಬ್ಬರಿಗೆ. ನಮಸ್ಕಾರ. ನಿಮಗೂ ದೀಪಾವಳಿ ಶುಭಾಶಯಗಳು. ಹೇಗಿದೆ ಈ ಬಾರಿ ದೀಪಾವಳಿ? ಈ ಸಾರಿಯ ಪ್ರಿಪ್ರೇಷನ್ ತುಂಬ ಮುಂಚೆನೇ ಶುರು ಆಯಿತು. ಯಾಕಂದರೆ ಆವತ್ತೇ ಏನು ಮಾಡ್ಕೊಳ್ಳೋದಕ್ಕೆ ನನಗೆ ಟೈಮ್ ಇರೋದಿಲ್ಲ. ಮಗು ಜೊತೆನೇ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ, ಪೂಜೆ ಇರುತ್ತೆ, ಮನೆಗೆ ಗೆಸ್ಟ್ ಬರೋದಿರುತ್ತೆ. ಸೊ ಹಾಗಾಗಿ ಸಾಕಷ್ಟು ಮುಂಚೆನೇ ಈ ರೀತಿ ಪ್ರಿಪ್ರೇಷನ್ಸ್ ಆಯಿತು. ತಾಯಿ ಆಗೋದು ಅಂತ ಹೇಳಿದ್ರೆ ಐ ಥಿಂಕ್ ಇನ್ನೊಂದು ಹುಟ್ಟು ಅಂತ ಅನ್ಸುತ್ತೆ. ಡೆಫಿನೆಟ್ಲಿ. ಯಾಕೆಂದರೆ ಎವ್ರಿಥಿಂಗ್ ಚೇಂಜಸ್, ಎಲ್ಲ ಬದಲಾವಣೆ ಆಗುತ್ತೆ. ಮೊದಲು ನಮ್ಮ ಬಟ್ಟೆಗಳ ಬಗ್ಗೆ ಯೋಚನೆ ಇರುತ್ತೆ, ಈಗ ಮಗುಗೇನು ಬಟ್ಟೆ ಹಾಕಬೇಕು ಅಂತಿರುತ್ತೆ. ಮೊದಲು ನಮಗೇನು ಇಷ್ಟ ತಿಂಡಿ ಅಂತಿರುತ್ತೆ, ಈಗ ಮಗು ಇಷ್ಟಪಟ್ಟು ತಿನ್ನೋ ಅಂಥದ್ದೇನು ಅಂತಿರುತ್ತೆ. ಹರಿಪ್ರಿಯಾ ಅವ್ರ ಲೈಫ್ ಹೆಂಗೆ ಚೇಂಜ್ ಆಗಿದೆ? ಎವ್ರಿಥಿಂಗ್ ಹ್ಯಾಸ್ ಚೇಂಜ್ಡ್, ಯೆಸ್, ಬಟ್ ಆಲ್ಸೋ ಮೋರ್ ಥಿಂಗ್ಸ್ ಬೀನ್ ಆ್ಯಡಿಂಗ್ ಅಂತ ಹೇಳ್ಬೋದು. ನಾನು ಹೊಸ ವಿಷಯಗಳು ಕಲಿತಾ ಇದ್ದೀನಿ ಆ್ಯಂಡ್ ಸಾಕಷ್ಟು ಆ್ಯಡ್ ಆಗ್ತಾ ಇದೆ ನನ್ನ ಜೀವನಕ್ಕೆ. ಆ್ಯಂಡ್ ಆ್ಯಸ್ ಯು ಸೆಡ್, ಬೆಳಗ್ಗೆ ಎದ್ದ ತಕ್ಷಣ ನಾವೆಲ್ಲಿ ಹೋಗ್ತೀವಿ, ಏನು ತಿಂತೀವಿ, ಏನು ಬಟ್ಟೆ ಹಾಕ್ತೀವಿ ಅಂತ ಯೋಚನೆ ಇರ್ತಿತ್ತು. ನಾನು ಎದ್ದೇಳೋದೇ ಅವನು ಎಬ್ಸೋದ್ರಿಂದ ಇವಾಗ. ಸೊ ಅವ್ನು ರಾಶಿ ಯಾವ ಟೈಮ್ ಮಲಗ್ತಾನೆ, ಸೊ ಅದ್ರ ಪ್ರಕಾರ ಬೆಳಗ್ಗೆ ಎಬ್ಬಿಸ್ತಾನೆ. ಬೇಗ ಮಲಗಿದ್ರೆ ಬೆಳಗ್ಗೆ 6:30, 7:30 ಹಂಗೆ. ದ ಬ್ಯೂಟಿ ಆಫ್ ಲೈಫ್ ಅಂದರೆ ನಾವು ನಮ್ಮಷ್ಟಕ್ಕೆ ನಾವು ನಮ್ಮ ವಿಷಯಗಳು, ನಮ್ಮ ಕೆಲಸಗಳು ಇದರಲ್ಲೇ ತೊಡಗಿಸ್ಕೊಂಡಿರ್ತೀವಲ್ಲ. ಈ ಮಕ್ಕಳು ಅಂತ ಆದಾಗ ಯಾರಿಗೆ, ಅದು ಪ್ರತಿಯೊಬ್ಬ ತಂದೆ ತಾಯಿಗೆ ಸೊ ಬಂಡಲ್ ಆಫ್ ಜಾಯ್ ಅಂತೀವಿ, ಬಂಡಲ್ ಆಫ್ ಎನರ್ಜಿನೂ ಹೌದು, ಅಷ್ಟೇ ಬಂಡಲ್ ಆಫ್ ರೆಸ್ಪಾನ್ಸಿಬಿಲಿಟಿನೂ ಹೌದು. ಪ್ರತಿಯೊಂದು ಅವ್ರ ಸುತ್ತಾನೆ ಇರುತ್ತೆ. ಆ್ಯಂಡ್ ಟು ವುಮೆನ್ ಎಸ್ಪೆಷಲಿ, ಎಲ್ಲ ಹೆಣ್ಮಕ್ಳಿಗೂ ಒಂದು ದೊಡ್ಡ ಸಲಾಮ್. ಯಾಕಂದರೆ ಈಗ ನಾನು ಐ ಆಮ್ ಲೈಕ್ ಸೆಕೆಂಡ್ ಚಾಯ್ಸ್ ಅವನಿಗೆ. ಫಸ್ಟು ಅಮ್ಮ. ಸೊ ಅಮ್ಮನ್ನ ಎಬ್ಬಿಸಿ, ಅಮ್ಮ ಎದ್ದ ಮೇಲೆ ಮತ್ತೆ ನನ್ನ ಎಬ್ಬಿಸ್ತಾನೆ. ಹಂಗೆ ಶುರು ಆದರೆ ಎಲ್ಲದಕ್ಕೂ ಫಸ್ಟ್ ಅಮ್ಮ ಬೇಕಲ್ಲ. ಸೊ ಅವ್ರು ನಿದ್ರೆ ಆಗಿದೆಯಾ, ಊಟ ಆಗಿದೆಯಾ, ತಿಂಡಿ ತಿಂದ್ರಾ, ಅಥವಾ ರೆಸ್ಟ್ ಇಲ್ವಾ, ಟಯರ್ಡ್ ಆಗಿದೆಯಾ, ಹುಷಾರಿಲ್ವಾ, ಅಪ್ರಸ್ತುತ ಅದೆಲ್ಲ. ಫಸ್ಟು ಮಗು ರಿಕ್ವೈರ್ಮೆಂಟ್ ಏನು, ಅದು ಏನು ಬೇಡಿಕೆ ಇದೆ ಅದನ್ನು ಪೂರೈಸಿದ ನಂತರ ತಾನು ಅನ್ನೋದಕ್ಕೂ ಅಲ್ಲಿ ಸ್ಪೇಸ್ ಇರಲ್ಲ. ಗಂಡ ಏನೋ ಇನ್ನು ಮನೇಲಿ ಇನ್ಯಾರು ಬಂದರು ಅವ್ರನ್ನ ಅಟೆಂಡ್ ಮಾಡಿ ಆಮೇಲೆ ಲಾಸ್ಟ್ ಚಾಯ್ಸ್ ತಾನಾಗಿರ್ತಾಳೆ. ಸೊ ಹಾಗಾಗಿ ಹೆಣ್ಮಕ್ಳಿಗೆಲ್ಲ ಒಂದು ದೊಡ್ಡ ನಮಸ್ಕಾರ. ಹೆಂಡತಿ ವ್ಯಾಲ್ಯೂ ಏನು ಅಂತ ಗೊತ್ತಾಗತ್ತಾ? ನಾನು ಒಂದು ಸ್ವಲ್ಪ ಅಂದರೆ ನಾನು ಒಬ್ಬನೇ ಬೆಳೆದವನು. ಐ ವಾಸ್ ಇಂಡಿಪೆಂಡೆಂಟ್ ಫ್ರಮ್ ದ ಏಜ್ ಆಫ್ 15. ಸೊ ಹಾಗಾಗಿ ನನಗೆ ಫ್ಯಾಮಿಲಿ ಅಂದರೆ ನನಗೆ ಎಲ್ಲ ಸೇರಿದಾಗ ಹಬ್ಬ ಹರಿದಿನಗಳಲ್ಲಿ ನಾವೇನು ಕೂಡಿದ್ರೆ, ಅದು ನಾ ಫ್ರೀ ಇದ್ದರೆ ನಾ ಹೋದರೆ ಮನೆಗೆ, ಆ ಥರ ಅಷ್ಟೇ ಗೊತ್ತಿತ್ತು. ಸೊ ಈ ಥರ ಹೋಮ್ ಬೌಂಡಾಗಿ ಇರೋದು ಅಂತ ಕಲಿಸಿದ್ದೆ ಈಕೆ ನನಗೆ. ಸೊ ಮದುವೆ ಆದಮೇಲೆ ಅದೊಂದು ಬದಲಾವಣೆ ಇದೆ, ತುಂಬ ಸಿವಿಯರ್ ಚೇಂಜ್ ಅಂದ್ಕೊಂಡಿದ್ದೆ. ಈಗ ಮಗು ಆದಮೇಲೆ ಇನ್ನೂ ಬೇರೆನೇ ಲೆವೆಲಲ್ಲಿದೆ ಇದು. ಈ 4ರಿಂದ 5 ವರ್ಷ ಇಬ್ಬರು ಇಷ್ಟಪಟ್ಕೊಂಡಿದ್ರಿ, ಹೌದು. ಬಟ್ ಒಟ್ಟಿಗೆ ಕೂಡಿ ಬದುಕೋದಕ್ಕೆ ಶುರು ಆದಮೇಲೆ ನಿಮ್ಮಲ್ಲಿ ಬದಲಾವಣೆಗಳು ನೀವೇ ಹೇಳ್ತಾ ಇದ್ರಿ. ಈಗ ಮಗು ಆದಮೇಲೆ ಬದಲಾವಣೆಗಳು. ವಸಿಷ್ಠ ಅವರು ಯಾವ ರೀತಿ ಬದಲಾಗಿದ್ದಾರೆ? ಯಾವುದಕ್ಕೂ ಯೋಚನೆ ಮಾಡೋದನ್ನಲ್ಲ ನಾನು ಮುಂಚೆ. ಯಾವುದಕ್ಕೂ ತಲೆ ಕೆಡಿಸ್ಕೊತಾ ಇರಲ್ಲ ದೊಡ್ಡದಾಗಿ. ಅಂದರೆ ಕಷ್ಟ, ಇನ್ನೊಂದು ನಷ್ಟ ಏನೇ ಆದ್ರೂ ಎಲ್ಲವೂ ಓಕೆ ನೋಡ್ಕೋಣ ಬಿಡು, ಬಂಡಧೈರ್ಯ ಒಂದು ಕಡೆ ಇತ್ತು. ಈಗೂ ಆ ಬಂಡಧೈರ್ಯ ಹೋಗಿಲ್ಲ, ಬಟ್ ಏನಾದ್ರೆ ಆ ಬಂಡಧೈರ್ಯಕ್ಕೆ ಒಂದು ಶೇಪ್ ಇದೆ ಈಗ. ಸೊ ಒಂದು ಪರಿಧಿ ಇದೆ, ಇದನ್ನು ದಾಟಿ ರಿಸ್ಕ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಜವಾಬ್ದಾರಿ ಇದೆ. ಸೊ ಇಷ್ಟನ್ನ ಬೇಸಿಕ್ ನಾನು ಅಟೆಂಡ್ ಮಾಡಲೇಬೇಕು ಅನ್ನೋ ಒಂದು ಜವಾಬ್ದಾರಿ ಇದೆ. ಸೊ ಈ ಥರ ಯೋಚನೆಗಳೇ ಇರಲಿಲ್ಲ ನನಗೆ. ಸೊ ಯಾವಾಗ ಮನುಷ್ಯನ ಆ ಆಲೋಚನೆನೇ ಬದಲಾಗುತ್ತಲ್ಲ, ಅದಕ್ಕಿಂತ ದೊಡ್ಡ ಬದಲಾವಣೆ ಇಲ್ಲ. ದಪ್ಪ ಆಗೋದು, ಸಣ್ಣ ಆಗೋದು, ಬೆಳಗಾಗೋದು, ಕಪ್ಪಗಾಗೋದು, ಇವೆಲ್ಲ ಸಿನಿಮಾದಲ್ಲಿ ನಾವು ದಿನಂಪ್ರತಿ ಮಾಡ್ತಾ ಇರ್ತೀವಿ. ಸೊ ಬದುಕಲ್ಲಿ ನಮ್ಮ ಯೋಚನೆಗಳನ್ನೇ ಮಾರ್ಪಾಡು ಮಾಡೋ ತಾಕತ್ತಿರೋದು ಪ್ರಾಬಬ್ಲಿ ಈ ಒಂದು ಆ ಕುಟುಂಬ ಅನ್ನೋ ಒಂದು ಜವಾಬ್ದಾರಿಗೆ. ಸೊ ಕ್ರೆಡಿಟ್ಸ್ ಟು ದ ವುಮೆನ್ ಆ್ಯಂಡ್ ದ ಹೋಲ್ ಫ್ಯಾಮಿಲಿ. ಒಬ್ಬಂಟಿಯಾಗಿದ್ದಾಗ ನಮಗೆ ಯಾವಾಗಲೂ ಒಂದು ಹುಂಬತನ ಇರುತ್ತೆ, ಲೆಟ್ಸ್ ಸಿ ಲೈಫ್ ಅಂತ. ಬಟ್ ಫ್ಯಾಮಿಲಿ ಅನ್ನೋದು ಹಿಂದೆಗಡೆ ಇದ್ದಾಗ ನಾವೇನೇ ಒಂದು ಸ್ಟೆಪ್ ಹಾಕಬೇಕಾದ್ರೂ ಒಂದು ನಿಮಿಷ ಮನಸ್ಸು ತಡೆಯುತ್ತೆ. ನಾಟ್ ಫಾರ್ ಅಸ್, ಫಾರ್ ದ ಫ್ಯಾಮಿಲಿ. ಒಂದು ಸಣ್ಣ ಕನ್ಫ್ಯೂಷನ್ ಇರುತ್ತೆ ಮದುವೆ ಅಥವಾ ಜವಾಬ್ದಾರಿಗಳನ್ನ ತಗೊಳ್ಳೋದಕ್ಕೆ ಮುಂಚೆ. ನಾವು
ಟೈಮ್ ವೇಸ್ಟ್ ಮಾಡೋದು ಅಥವಾ ಒಂದಷ್ಟು ಹಣನ ಇನ್ನೊಂದು ಪೋಲ್ ಮಾಡೋದು ಇದೆಯಲ್ಲ, ಅದನ್ನು ನಾವು ಲಿವಿಂಗ್ ಅಂತ ಅಂದ್ಕೊಳ್ತಾ ಇದ್ವಿ. ದಟ್ ಈಸ್ ಜಾಯ್ ಅಷ್ಟೇ. ದಟ್ ಈಸ್ ಅ ಬಿಟ್ ಆಫ್ ಲಕ್ಸುರಿ. ಆ ಲಕ್ಸುರಿನ ನಾವು ಕೋರ್ಕೊಳ್ತಾ ಒಂದಷ್ಟು ಕಡೆಗೆ ಸಮಯನಾಗಲಿ ಹಣನಾಗಲಿ ಪೋಲ್ ಮಾಡ್ತಿದ್ದಾಗ ನಮಗಿದ್ರೆ ಯಾವುದ್ರ ಅರಿವೇ ಇರಲ್ಲ. ನಮ್ಮ ಬದುಕು ನಡೆದ್ರೆ ಸಾಕು, ಒಂಟಿ ಒಬ್ಬ ಎಷ್ಟು ತಿಂತೀರಿ, ಅಥವಾ ಕುಟುಂಬ ಇದ್ದರೆ ನನಗೆ ಅಪ್ಪ ಒಬ್ಬರೇ, ಸೊ ಅಪ್ಪಂಗೆ ಎಷ್ಟು ಮಹಾ ರಿಕ್ವೈರ್ಮೆಂಟ್ ಇರುತ್ತೆ. ಇಬ್ಬರು ಗಂಡು ಮಕ್ಕಳು, ಏನು ದೊಡ್ಡದಾಗಿ ನಾವು ಯೋಚನೆ ಮಾಡಬೇಕಿರಲ್ಲ. ಒಂದು ಹೊತ್ತು ಇದ್ರೂ ನಡೆಯುತ್ತೆ, ಇಲ್ಲಾಂದ್ರೂ ನಡೆಯುತ್ತೆ, ಕಷ್ಟ ಬಂದರೂ ನಡೆಯುತ್ತೆ. ಅದು ಏನು ನಾವು ನೋಡದೇ ಇರೋ ಕಷ್ಟನ ಹಂಗಿರುತ್ತೆ. ಬಟ್ ಈಗ ಮದುವೆ ಅಂತೆಲ್ಲ ಆದಮೇಲೆ ಒಂದು ಮನೆಯಿಂದ ಹೆಣ್ಣನ್ನು ಕರ್ಕೊಂಬಂದಾಗ ನಾವು ಹೆಂಗಿದ್ದೀವಿ ಅನ್ನೋಕ್ಕಿಂತ ಆಕೆ ಒಂದು ಬದುಕನ್ನು ಬಂದಿರ್ತಾಳಲ್ಲ, ಸೊ ಅದಕ್ಕಿಂತ ಏನು ಕೊರತೆ ಅಟ್ಲೀಸ್ಟ್ ಆಗಬಾರ್ದು. ಸೊ ಮೇಲೆ ಪರಿಗೆಲ್ಲಿ ಕೂರಿಸಿ ದೊಡ್ಡ ಮಹಾರಾಣಿ ಥರ ನಾನು ನೋಡ್ಕೋತೀನಿ ಅನ್ನೋದಕ್ಕಿಂತ ಬೇಸಿಕ್ಸ್ನ ಫೆಚ್ ಮಾಡೋದಿಲ್ಲ, ಅದು ದೊಡ್ಡ ಚಾಲೆಂಜ್ ಆಗುತ್ತೆ. ಯಾಕಂದರೆ ಅದು ಗೊತ್ತಿರಲ್ಲ. ಅದು ನನ್ನ ತಾಯಿ ಚಿಕ್ಕ ವಯಸ್ಸಲ್ಲಿ ತೀರ್ಕೊಂಡ್ರು, ಅಕ್ಕಂಗೆ ಬೇಗ ಮದುವೆ ಆಯಿತು. ಸೊ ನಾನು ಹೆಣ್ಮಕ್ಳನ್ನ ಇಷ್ಟು ಹತ್ರದಿಂದ ಕುಟುಂಬದೊಳಗೆ ನಾನು ನೋಡಿರಲಿಲ್ಲ. ಆ ಫ್ಯಾಮಿಲಿ ಸೆಟಪ್ಪಲ್ಲಿ ವೆನ್ ಯು ಹ್ಯಾವ್ ಅ ವುಮನ್, ಅಫ್ಕೋರ್ಸ್ ವುಮನ್ ಆರ್ ದ ಡ್ರೈವಿಂಗ್ ಸೀಟ್ಸ್ ಅಲ್ಲ, ಸೊ ಬೇಕು ಅಂದರೂ ಬೇಡ ಅಂದರೂ ದೇ ಟೇಕ್ ಚಾರ್ಜ್. ಸೊ ಅದು ನಡೀತಾ, ಅದು ಪ್ರಕೃತಿ ಇರೋದು ಹಾಗೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ತಾ ಎಷ್ಟೇ ಲವ್ ಮಾಡಿ ಏನೇ ಮಾಡಿ ಮದುವೆ ಆದರೂ ಕೂಡ ಮದುವೆ ಅಂತ ಆದಮೇಲಿನ ಜೀವನ ಬೇರೆ. ಸೊ ಅಲ್ಲಿ ಬರೋ ಸವಾಲುಗಳು ಬೇರೆ. ಅದನ್ನು ಅರ್ಥ ಮಾಡ್ಕೊಳ್ತಾ ಕಲಿತಾ ಆ್ಯಂಡ್ ಜವಾಬ್ದಾರಿನ ಅರ್ಥ ಮಾಡ್ಕೊಳ್ತಾ ಬದುಕಕ್ಕೆ ಕಲಿತೀವಲ್ಲ, ಇಟ್ಸ್ ಅ ಬಿಗ್ ಚೇಂಜ್. ನಾಲ್ಕೈದು ವರ್ಷಗಳಲ್ಲಿ ನೀವು ಜೀವನ ಹೇಗೆ ನೋಡ್ತಾ ಇದ್ದೀರಾ? ವಸಿಷ್ಠ ಅವ್ರು ಡೆಫಿನೆಟ್ಲಿ ಶೇರ್ ಮಾಡಿದ್ರು ಏನೇನು ಬದಲಾವಣೆಗಳಾಯಿತು ಅಂತ. ಹರಿಪ್ರಿಯ ಅವ್ರನ್ನ ನಾವು ಯಾವಾಗಲೂ ಒಂದು ಸ್ಟ್ರಾಂಗ್ ಪರ್ಸ್ನಾಲಿಟಿಯಾಗಿ ನೋಡಿದ್ದೀವಿ, ತುಂಬ ಇಂಡಿಪೆಂಡೆಂಟ್ ಅಂತ ಹೇಳ್ಬೋದು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಸ್ಪೆಸಿಫಿಕ್ಲಿ ಅಂತಂದರೆ, ಮದುವೆ ಮುಂಚಿನ ಜೀವನ ನಾನು ಪ್ರತಿಯೊಂದನ್ನು ಅಮ್ಮನ ಜೊತೆ ಅಮ್ಮನ ದೃಷ್ಟಿಕೋನದಲ್ಲಿ ನೋಡ್ತಿದ್ದೆ. ಬಿಕಾಸ್ ನಮ್ಮ ತಾಯಿ ನನ್ನ ಜೊತೆನೇ ಟ್ರಾವೆಲ್ ಮಾಡ್ತಿದ್ರು. ನಾನು ಎಷ್ಟೇ ಬೆಳೆದು ನಿಂತರೂ ಕೂಡ ಐ ಯೂಸ್ ಟು ಗೋ ಫಾರ್ ಮೈ ಮಾಮ್ ಫಾರ್ ದ ಒಪಿನಿಯನ್ಸ್. ಸೊ ಇವತ್ತಿನವರೆಗೂ ಅವರೇ ಗೈಡ್ ಮಾಡಿದ್ದು. ನಾನು ಅಷ್ಟು ಒಳ್ಳೆ ಜೀವನ ಬದುಕಬೇಕಾಗಿದ್ರು, ಅಷ್ಟು ಒಳ್ಳೆ ಸಿನಿಮಾಗಳು ಮಾಡಬೇಕಾದ್ರೂ ಕಂಪ್ಲೀಟ್ ಕ್ರೆಡಿಟ್ಸ್ ನಮ್ಮ ತಾಯಿಗೆ ಹೋಗಬೇಕು. ಅದಕ್ಕೆ ಐ ಆಮ್ ಫಾರ್ ಎವರ್ ಗ್ರೇಟ್ಫುಲ್. ಬಟ್ ಅದಾದಮೇಲೆ ಮದುವೆ ಆದಮೇಲೆ ಇದೆಲ್ಲ ಮತ್ತೆ ಪ್ರತಿಯೊಂದಕ್ಕೂ ಐ ಕಾಂಟ್ ಗೋ ಟು ಹೆರ್ ಅಲ್ವಾ. ಸೊ ಅಲ್ಲಿ ಮತ್ತೆ ಡಿಪೆಂಡೆನ್ಸಿ ಇತ್ತು ನನಗೆ ಇನಿಷಿಯಲಿ. ಅಮ್ಮನ್ನ ಬಿಟ್ಟು ಬದುಕೋದೇ ನನಗೆ ಬಿಗ್ ಚಾಲೆಂಜ್. ಎಷ್ಟು ಅಫ್ಕೋರ್ಸ್ ನಾನು ಇವ್ರನ್ನ ಪ್ರೀತಿ ಮಾಡಿದ್ದೀನಿ, ಇವ್ರ ಜೊತೆ ಬದುಕೋದಕ್ಕೊಂದು ಖುಷಿ ಇದೆ. ಬಟ್ ಅಮ್ಮನ್ನ ಬಿಟ್ಟು ಬರೋದೊಂದು ಕಷ್ಟ ಇದೆ ಅಲ್ವಾ. ಸೊ ಅವ್ರಿಗೂ ಅಷ್ಟೇ ಕಷ್ಟ ಆಯಿತು, ನನಗೂ ಅಷ್ಟೇ ಕಷ್ಟ ಆಯಿತು. ಯಾಕಂದರೆ ಅಪ್ಪ ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡಿದ್ದು. ಸೊ ನಾನು ನನ್ನ ತಾಯಿ ಅಣ್ಣ ಇದ್ದಾನೆ. ಬಟ್ ನನ್ನ ಅಮ್ಮಂದು ಅಟ್ಯಾಚ್ಮೆಂಟ್ ಬಂದು ತೀರಾ ಬಟ್ ಅಮ್ಮನ ಮನೆ ಇದು, ನನ್ನ ಮನೆ, ನನ್ನ ಗಂಡನ ಮನೆ ಇದು. ಸೊ ಪ್ರತಿಯೊಂದಕ್ಕೂ ಅಮ್ಮ ಇಲ್ಲಿಟ್ಟರೆ ಚೆನ್ನಾಗಿದೆಯಾ, ಅಮ್ಮ ಇದು ತಿಂದರೆ ಚೆನ್ನಾಗಿರ್ತಾ, ಏನು ತಿನ್ನೋಣ, ಎಲ್ಲಿ ಹೋಗೋಣ, ಇದೇ ರೀತಿ ಇರ್ತಿತ್ತು ನನ್ನ ಬದುಕು ಪ್ರತಿಯೊಂದು ಡಿಸಿಷನ್ಗೂ. ಬಟ್ ಇಲ್ಲಿ ಬಂದಮೇಲೆ ನನಗೆ ಪ್ರತಿಯೊಂದು ಡಿಸಿಷನ್ ಮೇಕಿಂಗೂ ಒಂದು ಸ್ವಲ್ಪ ಕಷ್ಟ ಆಗ್ತಿತ್ತು. ಅಫ್ಕೋರ್ಸ್ ಐ ಗೋ ಟು ಹಿಮ್, ಅಫ್ಕೋರ್ಸ್ ಐ ಹ್ಯಾವ್ ಹಿಮ್ ಆಲ್ವೇಸ್ ಬೈ ಮೈ ಸೈಡ್, ಅದಿದೆ. ಆದರೂ ಇಂಡಿವಿಜುವಲಿ ವಾಟ್ ಆಮ್ ಐ ಅದನ್ನು ಕಂಡುಕೊಂಡೆ ನನ್ನ ಮದುವೆ ಆದಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.